ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ದಿನೇಶ್ ವೈದ್ಯ ಅಂಪಾರು, ಎನ್ಸೈನ್ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಲೈವ್ ಬರ್ತಾ ಇರೋದು. ಮುಂಚೆನೆ ಫೇಸ್ಬುಕ್ ಅಲ್ಲಿ ಹಾಕಿದ್ದೆ, ಇವತ್ತೊಂದು ಹೋಟ್ಲ್ ಓಪನಿಂಗ್ ಇದೆ, ಲೈವ್ ಬರ್ತೀನಿ ಅಂತ. 6 o'clock ಹೇಳಿದ್ದೆ, ಆಲ್ಮೋಸ್ಟ್ ಒಂದು 15-20 ಮಿನಿಟ್ಸ್ ಲೇಟ್ ಆಗಿದೆ. ನಮ್ಮ ಈಗಷ್ಟೇ ಕಿಚ್ಚ ಸುದೀಪ್ ಅವರು ಬಂದು ನಮ್ಮ ಹೋಟ್ಲನ್ನ ಉದ್ಘಾಟನೆ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು, ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡೋದು ಕಷ್ಟ ಇತ್ತು. ಇಲ್ಲೂ ಕ್ರೌಡ್, ಒಳಗೂ ಕ್ರೌಡ್, ಎಲ್ಲಾ ಕಡೆ ಕ್ರೌಡ್, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು. ಎನಿವೆ, ಇನ್ನು ಮುಂದೆ ನಿಮ್ಗೆ ಈಗ ಸ್ವಲ್ಪ ಕ್ರೌಡ್ ಕಮ್ಮಿ ಆಗಿದೆ. ನಿಮ್ಗೆ ಹೋಟ್ಲ್ ತೋರಿಸೋ ಉದ್ದೇಶದಿಂದ ಸ್ವಲ್ಪ ಕ್ರೌಡ್ ಕಮ್ಮಿ ಆದ್ಮೇಲೆ ಲೈವ್ ಮಾಡೋಣ ಅಂತ ಹೇಳಿ ಇವಾಗ ಲೈವ್ ಬಂದಿದ್ದೀನಿ. ಸೊ ನಿಮಗೋಸ್ಕರ ಲೈವ್ ಬಂದಿರೋದು, ನಿಮ್ಗೆ ಹೋಟ್ಲ್ ತೋರಿಸ್ಬೇಕಂತ ಲೈವ್ ಬಂದಿರೋದು. ಕೊನೆ ತನಕ ನಮ್ಮ ಲೈವ್ ನೆಲ್ಲ ಜೊತೆ ಆಗಿರಿ. ಹಾಗೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇವತ್ತೊಂದು ಹೊಸ ಪ್ರಯೋಗ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ವಿ. ಮೀಟ್ ಮಿಸ್ಟರ್ ವಿನಯ್ ಆಚಾರ್. Hello, good evening everyone. I am Vinay Ravindra, founder and creative director of Akara Atelier. In collaboration with Sri Vinay Design Interiors, led by Mr. A.S. Ravindra Acharya, we have executed this project Sarovara. So let's have a look at our project. ಮತ್ತೆ ಇನ್ನೊಂದಂದ್ರೆ, ಇವತ್ತು ನಾವು ಹೊಸ ಪ್ರಯೋಗ ಅಂತ ಹೇಳಿದ್ರೆ, ಇಷ್ಟು ದಿವಸ ನಾನ್ ಬಂದ್ಬಿಟ್ಟು ವಿನಯ್ ಆಚಾರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟು ಅವ್ರ ಕಂಪನಿ ಬಗ್ಗೆ ಬ್ರೀಫ್ ಆಗಿ ಕೊಡ್ತಾ ಇದ್ರು. ಸೊ ನಾನು ಇಡೀ ಹೋಟ್ಲ್ ತೋರ್ಸ್ಕೊಂಡು ಹೋಗ್ತಾ ಇದ್ದೆ. ಸೊ ಇವತ್ತೊಂದು ಹೊಸ ಪ್ರಯೋಗ ಲೈವ್ ಅಲ್ಲಿ, ಲೈವ್ ಅಲ್ಲೇ ಕೊಲಾಬರೇಷನ್, ಎನ್ಸೈನ್ ಇಕ್ವಿಪ್ಮೆಂಟ್ಸ್ ಮತ್ತೆ ಆಕಾರ ಅಟೆಲಿಯರ್ ಮತ್ತೆ ವಿನಯ್ ಇಂಟೀರಿಯರ್ ಡಿಸೈನ್. ಯಾವ ತರ ಅಂತ ಹೇಳಿದ್ರೆ, ನಮ್ಮ ಕಿಚನ್ ಬಗ್ಗೆ, ನಮ್ಮ ಇದ್ರ ಬಗ್ಗೆ ನಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಟೀರಿಯರ್ ಡಿಸೈನರ್ ಎಲಿವೇಶನ್ ಬಗ್ಗೆ ವಿನಯ್ ಆಚಾರ್ ಅವ್ರು ಹೇಳ್ತಾರೆ. ಯಾಕಂದ್ರೆ ಅವ್ರು ಮಾಡಿದ ಕೆಲಸವನ್ನ ಅವ್ರು ನಿಮ್ಗೆ ಹೇಳ್ತಾರೆ. ನಾನ್ ಮಾಡಿದ ಕೆಲಸವನ್ನ ನಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೆಟ್ಸ್ ಗೋ, ವಿಲ್ ಸಿ ಆಲ್ ದ ಹೋಟೆಲ್ಸ್. ಫಸ್ಟ್ ವಿಲ್ ಗೋ ವಿತ್ ಇದು ಎಲಿವೇಶನ್. ವೆಲ್ಕಮ್. ಬ್ಯೂಟಿಫುಲ್ ಎಲಿವೇಶನ್. ಅದು ಡೇ ಅಂಡ್ ನೈಟ್ ಎರಡೂ ಹೊತ್ತಲ್ಲಿ ತುಂಬಾ ಚೆನ್ನಾಗಿ ಕಾಣ್ತದೆ. ಏನ್ ವಿನಯ್, ಯಾವ ಕಾನ್ಸೆಪ್ಟ್ ನಿಮ್ಗೆ ಇದು ಈ ತರ ಮಾಡ್ಬೇಕಂತ ಅನ್ಸಿದ್ದು? ಆಕ್ಚುಲಿ ಇದು ಫಸ್ಟ್ ಈ ಪ್ರಾಜೆಕ್ಟ್ ನಮ್ಗೆ ಬಂದಾಗ, ಇದು ಆಕ್ಚುಲಿ ಒಂದು ಎಕ್ಸಿಸ್ಟಿಂಗ್ ಬಿಲ್ಡಿಂಗ್, ಆಲ್ರೆಡಿ ರೆಸ್ಟೋರೆಂಟ್ ಅಂತ ಆಲ್ರೆಡಿ ಪ್ಲಾನ್ ಮಾಡಿದ್ರು. ಓಕೆ. ಸೊ ನಾವು ಇದಕ್ಕೆ ಒಂದು ರೆಸ್ಟೋ ಬಾರ್ ಅಂತ ಒಂದು ಕಾನ್ಸೆಪ್ಟ್ ಮಾಡ್ಬೇಕು ಅಂತ ಅನ್ಕೊಂಡಾಗ, ಇದಕ್ಕೊಂದು ಹೊಸ ಲುಕ್ ಇದಕ್ಕೆ ಕೊಡ್ಬೇಕಿತ್ತು. ಯಾಕಂದ್ರೆ ಎಕ್ಸಿಸ್ಟಿಂಗ್ ಏನ್ ಎಲಿವೇಶನ್ ಇತ್ತು, ನಮ್ ಕಾನ್ಸೆಪ್ಟ್ ಗೆ ಅದು ಸೂಟ್ ಆಗ್ತಾ ಇರ್ಲಿಲ್ಲ. ಸೊ ನಮ್ಗೆ ಆಕ್ಚುಲಿ ಈ ಪ್ರಾಜೆಕ್ಟ್ ನಮ್ಮ ಉಡುಪಿ ಗಾರ್ಡನ್ ಸತೀಶ್ ಸರ್ ನಮ್ಗೆ ಪ್ರಾಜೆಕ್ಟ್ ಬಂದಿತ್ತು. ಹಾಗೆ ಜಾಕ್ ಮಂಜು ಸರ್ ಇಂಟ್ರೊಡ್ಯೂಸ್ ಆದ್ರು. ಸೊ ಅವರಿಬ್ರು ನಮ್ ಜೊತೆ ಡಿಸ್ಕಸ್ ಮಾಡಿದಾಗ, ಆಫೀಸ್ಗೆ ನಮ್ ಜೊತೆ ಬಂದಾಗ, ಸೊ ನಾವು ರೆಸ್ಟೋ ಬಾರ್ ಅಂತ ಇವ್ರು ಯಾವಾಗ ಮಾಡ್ತೀನಿ ಅಂತ ಹೇಳಿದ್ರು. ನಾವು ವಿ ಥಾಟ್ ಆಫ್ ಡಿಸೈನ್ ದಟ್ ವಿಲ್ ಬಿ ವಾರ್ಮ್, ನ್ಯಾಚುರಲ್, ಮತ್ತೆ ಟೈಮ್ಲೆಸ್ ಆಗಿರ್ಬೇಕು ಡಿಸೈನ್. ಮತ್ತೆ ಆದಷ್ಟು ರಸ್ಟಿಕ್ ಆಗಿರ್ಬೇಕು, ಮತ್ತೆ ಜನರನ್ನ ಪುಲ್ ಮಾಡ್ಬೇಕು. ರೆಸ್ಟೋ ಬಾರ್ ಇವಾಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋ ಬಿಲ್ಡಿಂಗ್ ಗೆ ಒಂದು ಹೊಸ ಅಟ್ರಾಕ್ಷನ್ ಕೊಟ್ಟು ಜನರನ್ನ ಈ ಪ್ರಾಜೆಕ್ಟ್ ಒಳಗಡೆ ಬರೋಂಗ್ ಮಾಡ್ಬೇಕು. ಸೊ ಆ ತರ ಯೋಚನೆ ಮಾಡಿದಾಗ ಲಿಮಿಟೆಡ್ ಟೈಮ್ ಶೆಡ್ಯೂಲ್ ಅಲ್ಲಿ, ಸೊ ಅವರು ಒಂದು ಟೈಮ್ ಸ್ಪ್ಯಾನ್ ಕೊಟ್ಟಿದ್ರು ನಮ್ಗೆ, ಆಲ್ಮೋಸ್ಟ್ ಇಂತಿಷ್ಟು ಟೈಮ್ ಅಲ್ಲೇ ಕಂಪ್ಲೀಟ್ ಆಗ್ಬೇಕಂತ. ಸೊ ಅದನ್ನ ನಾವು ಯಾವಾಗ ನಮ್ಗೆ ಆ ಟೈಮ್ ಸ್ಪ್ಯಾನ್ ಇತ್ತು, ಸೊ ನಾವು ಯಾಕೆ ಎಕ್ಸ್ಪೋಸ್ಡ್ ಬ್ರಿಕ್ ಅಲ್ಲಿ ನಾವು ಈ ಎಲಿವೇಶನ್ ಎಕ್ಸಿಕ್ಯೂಟ್ ಮಾಡಬಾರ್ದು ಅಂತ ಅನ್ಕೊಂಡ್ವಿ. ಎಕ್ಸ್ಪೋಸ್ಡ್ ಬ್ರಿಕ್ ಅಲ್ಲಿ ಇದು ಲೈಕ್ ವಿತೌಟ್ ಪ್ಲಾಸ್ಟರಿಂಗ್. ಸೊ ನ್ಯಾಚುರಲಿ ನಾವೇನಿದ್ರೆ ಬ್ರಿಕ್ ನ 1 by 1 ಮೇಸನ್ರಿ ವರ್ಕ್ ಮಾಡ್ಕೊಂಡು ಅದಕ್ಕೆ ಒಂದು ಕೋಟಿಂಗ್ ತರ ಮಾಡಿ ಡೈರೆಕ್ಟ್ ಎಕ್ಸ್ಪೋಸ್ಡ್ ರಸ್ಟಿಕ್ ಲುಕ್ ಕೊಟ್ಟಿದೀವಿ. ಸೂಪರ್. ಅದಕ್ಕೆ ಇಂಟ್ರೊಡ್ಯೂಸ್ ಮಾಡಿದೀವಿ, ಆರ್ಚಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿ, ಸೊ ಇಟ್ ಲುಕ್ ಎಸ್ಥೆಟಿಕ್ ಅಂತ. ಬಟ್ ಈ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಿ ತುಂಬಾ ಚೆನ್ನಾಗಿ, ತುಂಬಾ ಫಾಸ್ಟ್ ಆಗಿ ಮಾಡಿದೀರಾ. ಮತ್ತೆ ಡೇನಲ್ಲೂ ಅಷ್ಟೇ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಯಾವ್ದೋ ಒಂದು ಔಟ್ ಕಂಟ್ರಿ ನಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವ್ದೋ ಒಂದು ರೆಸ್ಟೋ ಬಾರಿಗೆ ಹೋದಂತ ಅನುಭವ ಸಿಗುತ್ತೆ. ಅಷ್ಟು ಚೆನ್ನಾಗಿ ಮಾಡಿದೀರಾ. ಸೊ ಒಳಗಡೆ ಹೋಗೋಣ, ಬನ್ನಿ. ಇನ್ನೂ ತೋರಿಸ್ತಾ ಪ್ಲೀಸ್ ಕಮ್. ಇಲ್ಲಿ MRP, ಸೊ ಕೆಲವೇ ದಿನಗಳಲ್ಲಿ ಈಗ MRP ಕೌಂಟರ್ ಇರುತ್ತೆ. ಇಲ್ಲಿ ಇದನ್ನ ಓಪನ್ ಆಗ್ಬೇಕು, ಇವತ್ತು ಓಪನ್ ಆಗಿಲ್ಲ. ಲೈಸೆನ್ಸಿಂಗ್ ಸ್ವಲ್ಪ ಲೈಸೆನ್ಸ್ ಬರೋ ತನಕ ಮಾಡೋಂಗಿಲ್ಲ. ಬಟ್ ಡೋಂಟ್ ಮಿಸ್, ನಾಳೆಯಿಂದಲೇ ರೆಸ್ಟೋರೆಂಟ್ ಓಪನ್ ಆಗುತ್ತೆ, ಡೆಲಿಷಿಯಸ್ ಫುಡ್ ಸಿಗುತ್ತೆ. ಬನ್ನಿ. ಮಿಸ್ಟರ್ ರವೀಂದ್ರ ಆಚಾರ್ಯ, ಪ್ಲೀಸ್ ವೆಲ್ಕಮ್ ಫಾರ್ ಅವರ್ ಲೈವ್. ಇಷ್ಟೊತ್ತು ನಾವೆಲ್ಲ ರವೀಂದ್ರಾಚಾರ್ಯ ಅವರು ಸುಮಾರು ಒಂದು 25-30 ವರ್ಷಗಳಿಂದ ಹೋಟೆಲ್ ಇಂಡಸ್ಟ್ರಿನಲ್ಲಿ ಒಳ್ಳೆ ಇಂಟೀರಿಯರ್ ಡಿಸೈನ್ ಹೆಸರುವಾಸಿ ಆದವರು. ಮಗ ಬೇರೆ ಈಗ ಸಾಥ್ ಕೊಟ್ಬಿಟ್ಟು ಆಕಾರ ಅಟೆಲಿಯರ್ ಮತ್ತೆ ವಿನಯ್ ಇಂಟೀರಿಯರ್ ಡಿಸೈನರ್, ಸೆಂಟ್ರಲ್ ನಾವು ಎನ್ಸೈನ್ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್. ಸೊ 3 ಜನ
ಇವತ್ತು ಒಂದೇ ಲೈವ್ ಅಲ್ಲಿ ಇರ್ತೀವಿ. ಕೊನೆ ತನಕ ನಾವ್ ಇಬ್ರು ಮಾತಾಡ್ತಾ ನಿಮ್ಗೆ ಫುಲ್ ಹೋಟ್ಲ್ ಅಂತ ತೋರಿಸ್ತೀವಿ. ಈಗ ಇದು ಫ್ಯಾಮಿಲಿ ರೆಸ್ಟೋರೆಂಟ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಕಮಾನ್ ವಿನಯ್, ಫ್ಯಾಮಿಲಿ ರೆಸ್ಟೋರೆಂಟ್ ಬಗ್ಗೆ ಹೇಳಿ. ಇದು ಫ್ಯಾಮಿಲಿ ರೆಸ್ಟೋರೆಂಟ್. ಇದರಲ್ಲಿ ನಾವು ಜಸ್ಟ್ ಫರ್ನಿಚರ್ ಲೇಔಟ್ ನ ಪ್ಲಾನ್ ಮಾಡಿದೀವಿ. ಸೊ ಕಲರ್ಸ್ ಅಲ್ಲಿ ಸ್ವಲ್ಪ ಪ್ಲೇ ಮಾಡಿ, ಇಂಟೀರಿಯರ್ಸ್ ಪೇಂಟ್ ಅಲ್ಲಿ ನಾವು ಸ್ವಲ್ಪ ಇದನ್ನ ಪ್ಲೇ ಮಾಡಿದ್ವಿ. ಅದು ಎಕ್ಸಿಸ್ಟಿಂಗ್ ಇತ್ತು, ಇದು POP ಎಲ್ಲ ಎಕ್ಸಿಸ್ಟಿಂಗ್ ಇತ್ತು. ಸೊ ಅದನ್ನ ಫೈನ್ ಫಿನಿಶಿಂಗ್ ಫ್ಯಾಬ್ರಿಕ್ ನ ಸ್ವಲ್ಪ ವರ್ಕೌಟ್ ಮಾಡಿ. ಓಕೆ ಓಕೆ ಓಕೆ. ಸೊ ಇದು AC ಫ್ಯಾಮಿಲಿ ರೆಸ್ಟೋರೆಂಟ್. ಫ್ಯಾಮಿಲಿ ರೆಸ್ಟೋರೆಂಟ್ ಅರೌಂಡ್ 82 ಸೀಟ್ಸ್ ಕೆಪಾಸಿಟಿ ಇದೆ ಇದರಲ್ಲಿ. ಓಕೆ ಓಕೆ ಓಕೆ. ಸೊ ಇಟ್ ಇಸ್ ಅದ್ ಮಾಡ್ತೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಲ್ಸೋ. ಇದು ಬ್ರೇಕ್ಫಾಸ್ಟ್ ಆಲ್ಸೋ ಪ್ಲಾನಿಂಗ್. ಮಾರ್ನಿಂಗ್ ವೆರಿ ಗುಡ್ ವೆರಿ ಗುಡ್. ಬ್ರೇಕ್ಫಾಸ್ಟ್ ಆಲ್ಸೋ ಸಿಗುತ್ತಂತೆ. ಸೊ ಲೈಕ್ ಮಾರ್ನಿಂಗ್ ನಾನ್ ವೆಜಿಟೇರಿಯನ್ ದೋಸಾ ವಿತ್ ಚಿಕನ್ ಕರಿ. ಓಕೆ 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 ಓಕೆ. ಸೊ ಇದನ್ನ ಹೊಸದಾಗಿ ಮಾಡಿದೀವಿ. ಐಸ್ ಕ್ರೀಮ್ ಕೌಂಟರ್ ಮತ್ತೆ ಟಾಪಿಂಗ್ ಕೌಂಟರ್. ನಿಮ್ಗೆ ಊಟ ಆದ ತಕ್ಷಣ ನಿಮ್ಗೆ ಮಿಲ್ಕ್ ಶೇಕ್ಸ್ ಇಲ್ಲ ಐಸ್ ಕ್ರೀಮ್ ಸಂಡೇಸ್ ಇಲ್ಲ ನಿಮ್ಗೆ ಬೇರೆ ಫ್ರೆಶ್ ಲೈಮ್ ಸೋಡಾ ಮಾಕ್ಟೇಲ್ಸ್ ಎಲ್ಲ ಮೇಲ್ಗಡೆ ಮಾಡಿದೀವಿ. ಬಟ್ ನಿಮ್ಗೆ ಮಿಲ್ಕ್ ಶೇಕ್ಸ್ ಅಥವಾ ಆತರ ಬೇರೆ ಏನಾದ್ರು ಸಂಡೇ ಐಸ್ ಕ್ರೀಮ್ ಫ್ಯಾಮಿಲಿ ಬಂದಾಗ ಮಕ್ಕಳಿಗೆ ಸಂಡೇ ಐಸ್ ಕ್ರೀಮ್ ಬೇಕಂದ್ರೆ ನಿಮ್ಗೆ ಇಲ್ಲೇ ರೆಡಿ ಮಾಡ್ಕೊಡ್ತಾರೆ. ಸೊ ಇಲ್ಲಿ ಕೆಲವೊಂದು ಸಿಲೆಕ್ಟೆಡ್ ಜ್ಯೂಸ್ ಕೂಡ ಇರುತ್ತೆ. ಸೊ ಇಲ್ಲಿ ಫ್ಯಾಮಿಲಿ ರೆಸ್ಟೋರೆಂಟ್ ಮಾತ್ರ, ಇಲ್ಲಿ ಲಿಕ್ಕರ್ ಸರ್ವ್ ಮಾಡಲ್ಲ. ಸೊ ಈಗ ನಾವು ಕಿಚನ್ ಒಳಗಡೆ ನೋಡ್ಕೊಂಡು ಮೇಲೆ ಹೋಗೋಣ ಬನ್ನಿ. ಕಿಚ್ಚ ಈಗಷ್ಟೇ ನಿಮ್ಮ ಡೆಲಿಷಿಯಸ್ ಖಾದ್ಯಗಳು ಪ್ರಿಪೇರ್ ಆಗುವಂತ ಜಾಗ ನೋಡಿ. ಅಲ್ಲ, ಸೊ ಶೆಫ್ಗಳೆಲ್ಲ ಕಿಚ್ಚ ಈಗಷ್ಟೇ ಬಂದೋದ್ರು. ಈಗ ಕಿಚನ್ ನೋಡಕ್ ಹೋಗೋಣ. ಹಾ, ಕಿಚ್ಚ ಈಗಷ್ಟೇ ಬಂದೋದ್ರು. ಕಿಚನ್ ನಿಮ್ಗೆ ತೋರ್ಸಕ್ ಆಗಿಲ್ಲ, ನಾವು ನೋಡಿದ್ವಿ. ನಿಮ್ ಕಿಚನ್ ತೋರಿಸ್ತೀನಿ ಬನ್ನಿ. ತಂದೂರಿಂದ ಬರೋಣ, ಆ ಕಡೆಯಿಂದ ಬರೋಣ. ಇದು ಕೂಡ ಅಷ್ಟೇ ಸಿವಿಲ್, ಪ್ಲಂಬಿಂಗ್, ಎಲೆಕ್ಟ್ರಿಕಲ್ ಮತ್ತೆ ಎಲ್ಲ ಪ್ಲಾನ್ ಆಗಿತ್ತು ವೆಜಿಟೇರಿಯನ್ ರೆಸ್ಟೋರೆಂಟ್ ಗೆ. ಬಟ್ ಇದನ್ನ ನಾನ್ ವೆಜ್ ಹೋಟ್ಲ್ ಆಗಿ ಕನ್ವರ್ಟ್ ಮಾಡ್ಬೇಕಂದಾಗ ನಾವು ಆದಷ್ಟು ಇದನ್ನೇ ಸಿವಿಲ್ ಕನ್ಸ್ಟ್ರಕ್ಷನ್ ಎಲ್ಲೂ ನಾವು ಅದನ್ನ ಟಚ್ ಮಾಡದೇನೆ ಅದೇ ಒಂದು ಕನ್ಸ್ಟ್ರಕ್ಷನ್ ಇದಕ್ಕೆ ಆ ಸ್ಪೇಸ್ ಮಾಡ್ಕೊಂಡು ಬ್ಯೂಟಿಫುಲ್ ಆಗಿರೋ ಒಂದು ಕಿಚನ್ ಅನ್ನು ರೆಡಿ ಮಾಡಿದ್ವಿ. ಎಲ್ಲ ಶೆಫ್ಗಳು ಖುಷಿಯಿಂದ ಅಡಿಗೆ ಮಾಡ್ತಿದ್ದಾರೆ. ಸೊ ಅವರಿಗೆ ನಾವು ಆ ಕಡೆಯಿಂದ ಬರೋಣ. ತಂದೂರಿ ಸೊ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ನೀವು ಸಾಧಾರಣ ಇಲ್ಲಿ ಇಟ್ಕೊಳ್ಳಿ, ನಾನು ಹಂಗೆ ನಿಮಗೆ ತೋರ್ಸ್ಕೊಂಡು ಹೋಗ್ತೀನಿ. ಆದಷ್ಟು ಬನ್ನಿ. ತಂದೂರು ಸೆಕ್ಷನ್ ಇಂದ ಸ್ಟಾರ್ಟ್ ಮಾಡೋಣ. ಇದು ನಿಮ್ಗೆ 2 ತಂದೂರ್ ಇದೆ. ತಂದೂರಲ್ಲಿ ಕೆಲವರೆಲ್ಲ ಇದು ನಮ್ಗೆ 2 ಚಾರ್ಕೋಲ್ ತಂದೂರ್ ಇದೆ. ಸೊ ಅದ್ರ ಮೇಲೆ ನಮ್ಗೆ ರೂಮಾಲಿ ರೋಟಿ ಮಾಡ್ತಾರೆ. ತಂದೂರ್ ಪಕ್ಕದಲ್ಲೇ ನಾರ್ತ್ ಇಂಡಿಯನ್ ಇದೆ. ಗ್ರನೈಟ್ ಟಾಪ್ ವರ್ಕ್ ಟೇಬಲ್ ಇದೆ ಇಲ್ಲಿ ಅವರಿಗೆ. ಸೊ ತಂದೂರ್ ಆದ್ಮೇಲೆ ನಿಮ್ಗೆ ನಾರ್ತ್ ಇಂಡಿಯನ್ ಸೆಕ್ಷನ್ ಇದೆ. ಬನ್ನಿ. ರೂಮಾಲಿ ರೋಟಿ ಆಗ್ತಾ ಇದೆ ಬಿಸಿ ಬಿಸಿ. ಶೆಫ್ ಹಾಯ್. इक्विपमेंट पूरा कैसा है शेफ जी? बढ़िया है जी सर। बढ़िया है. वही बोल रहा था मैं, शेफ को कैसा चाहिए वैसे बना के देना चाहिए तो अच्छा फूड आएगा हमारे प्लेट में. ठीक है ठीक है ओके. ये ನಾರ್ತ್ ಇಂಡಿಯನ್ ಸೆಕ್ಷನ್. ಇದು ನಾರ್ತ್ ಇಂಡಿಯನ್ ಸೆಕ್ಷನ್ ಆದ್ಮೇಲೆ ನಿಮಗೆ ಕಾಂಟಿನೆಂಟಲ್ ಹಾಫ್ ಗ್ರಿಡಲ್ ಮತ್ತೆ ಹಾಫ್ ಪ್ಲೈನ್ ಪ್ಲೇಟ್, ಆಮೇಲೆ ಡೀಪ್ ಫ್ರೈಡ್ ಫ್ರೈಯರ್ ಇದೆ. ಇದು ಫ್ರೈಯಿಂಗ್ ಪ್ಯಾನ್ಸ್, ಡೀಪ್ ಫ್ರೈಡ್ ಫ್ರೈಯರ್. ಖಾಲಿ ಕಿಚನ್ ಒಳಗಡೆ ಸ್ವಲ್ಪ ಸಿಗ್ನಲ್ ಪ್ರಾಬ್ಲಮ್ ಇದೆ. ಫಸ್ಟ್ ನಾವಿಲ್ಲಿ ತಂದೂರನ್ನು ಮಾಡಿದೀವಿ, ಆಮೇಲೆ ನಾರ್ತ್ ಇಂಡಿಯನ್ ಮಾಡಿದೀವಿ, ಆಮೇಲೆ ಕಾಂಟಿನೆಂಟಲ್ ಸೆಕ್ಷನ್ ಇದೆ. ಕಾಂಟಿನೆಂಟಲ್ ಸೆಕ್ಷನ್ ನಾನು ಇವಾಗಲೇ ನಿಮಗೆ ಪೋಸ್ಟ್ ಮಾಡಿದ್ದೆ. ಸೊ ಹಾಟ್ ಪ್ಲೇಟ್ ಇದೆ, ಡೀಪ್ ಫ್ರೈಡ್ ಫ್ರೈಯರ್ ಇದೆ, ಮತ್ತೆ ಕಾಂಟಿ ಬರ್ನರ್ ಇದೆ. ಅದಾದ್ಮೇಲೆ ಚೈನೀಸ್ ಇದೆ. ಚೈನೀಸ್ ಆದ್ಮೇಲೆ ಆ ಬ್ಯಾಕ್ ಸೈಡ್ ಅಲ್ಲಿ ಕೋಸ್ಟಲ್ ಮತ್ತೆ ಆಂಧ್ರವನ್ ಮಾಡಿದ್ವಿ. ಸೊ ಇಕ್ವಿಪ್ಮೆಂಟ್ಸ್ ನಿಮಗೆ ಆಲ್ರೆಡಿ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಇವತ್ತು ಲೈವ್ ಅಲ್ಲಿ ತೋರ್ಸಕ್ ಆಗ್ತಾ ಇಲ್ಲ, ಒಂದು ಕ್ರೌಡ್ ಜಾಸ್ತಿ ಇದೆ. 2 ನಮಗೆ ಸಿಗ್ನಲ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಕಿಚನ್ ಒಳಗಡೆ ಸಿಗ್ನಲ್ ಬರ್ತಾ ಇಲ್ಲ. ಸೊ ಹಂಗಾಗಿ ನಾನು ನಿಮ್ಗೆ ಇಲ್ಲಿಂದಾನೇ ನಾನು ಮಾತಾಡ್ತಾ ಇದ್ದೀನಿ. ಸೊ ಇದು ನಾಟಿ ಸ್ಟೈಲ್. ಇದು ನಾಟಿ ಐಟಮ್ ಎಲ್ಲ ಇರುತ್ತೆ. ನಾಟಿ ಬಿರಿಯಾನಿ, ನಾಟಿ ಡ್ರೈ ಆ ತರದೆಲ್ಲ ಇರುತ್ತೆ. ಇದು ನಾಟಿ ಸ್ಟೈಲ್. ಆ ಕಡೆ ಪಾಟ್ ವಾಶ್ ಮತ್ತೆ ಪ್ಲೇಟ್ ವಾಶ್ ಇದೆ. ಸೊ ಇಲ್ಲಿ ಗ್ರೈಂಡಿಂಗ್ ಸೆಕ್ಷನ್ ಇದೆ. ಸೊ ಟೋಟಲ್ ಕಿಚನ್ ನಿಮ್ಗೆ ತುಂಬಾ ಬ್ಯೂಟಿಫುಲ್ ಆಗಿ ದೊಡ್ಡದಾಗಿ ಬಂದಿದೆ. ಈ ಎಲ್ಲಾ ಸೆಕ್ಷನ್ ಒಂದೊಂದು ಚಿಲ್ಲರ್ಸ್ ಇದೆ, ಪಿಕಪ್ ಟೇಬಲ್ ಇದೆ. ಸೊ ಕಿಚನ್ ಸೂಪರ್ವೈಸರ್ ಅಲ್ಲಿರ್ತಾರೆ. ಸೊ ಈ ಕಡೆಯಿಂದ ಕಸ್ಟಮರ್ ಎಂಟ್ರಿ ಇದೆ, ಆ ಕಡೆಯಿಂದ ನಮ್ಗೆ ಇಂಟರ್ನಲ್ ಸ್ಟೇರ್ ಕೇಸ್ ಇದೆ. ಸೊ 2 ಕಡೆಯಿಂದ ಎಕ್ಸಸ್ ಇದೆ, ಗ್ರೈಂಡಿಂಗ್ ಇದೆ, ಎಲ್ಲ ಸೆಕ್ಷನ್ ಇದೆ. ಸೊ ಇವರು ರಾಮ್ ಪೂಜಾರ್ ಅಂತೇಳಿ. ಜಾಸ್ತಿ ಬೇಡ, ಹೆಂಗ್ ಬಂದಿದೆ ಕಿಚನ್ ಎಲ್ಲ? ಚೆನ್ನಾಗ್ ಬಂದಿದ್ಯಾ? ಶೆಫ್ ಹತ್ರ ಕೇಳಿದೆ, ತುಂಬಾ ಖುಷಿ ಆಯ್ತು ಅಂತ, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ಸೊ ಸರಿ, ಅವ್ರ ಮಾತ್ ಕಡಿಮೆ ಕೆಲಸ ಜಾಸ್ತಿ ಅವ್ರದ್ದು. ಇದಿಷ್ಟು ಕಿಚನ್. ನನ್ನ ಕೆಲವೊಂದು ಲೈವ್ ಇಲ್ದೇ ಇರೋ ವಿಡಿಯೋಗಳನ್ನ ನಾನು ಫೇಸ್ಬುಕ್ ಅಲ್ಲಿ ಆಲ್ರೆಡಿ ಹಾಕಿದ್ದೀನಿ, ಸ್ಟೇಟಸ್ ಅಲ್ಲೂ ಹಾಕಿದ್ದೀನಿ. ಅದ್ರಲ್ಲಿ ನೀವು ಫುಲ್ ಕಿಚನ್ ಅನ್ನ ನೋಡಬಹುದು. ಇವಾಗ ಏನೋ ಸಿಗ್ನಲ್ ಪ್ರಾಬ್ಲಮ್ ಆಗ್ತಿದೆ, ನನ್ಗೆ ಅದನ್ನ ಕವರ್ ಮಾಡಕ್ ಆಗ್ತಾ ಇಲ್ಲ. ಸೊ ಮೇಲೆ ಹೋಗೋಣ. ಸೊ ದಿಸ್ ಇಸ್ ಅ ಕಿಚನ್, ಬ್ಯೂಟಿಫುಲ್ ಕಿಚನ್. ಮೇಲೆ ಇಲ್ಲ ಹೋಗೋಣ, ರೈಟಾ? ಇಲ್ಲ ಹೋಗೋಣಲ್ಲ, ಆ ಡೈನಿಂಗ್ ಇಂದ ಆ ಕಡೆ ಹೋಗೋಣ. ಅಲ್ಲ, ಇಲ್ಲಿಂದ ಆ ಕಡೆ ಹೋಗೋಣ. ಸರಿ, ಓಕೆ, ಬನ್ನಿ.
ಸಿಗ್ನಲ್ ಇದ್ರೆ ಇದು ನಾಟಿ, ಇದು ದಮ್ ಬಿರಿಯಾಣಿ, ಇದು ದಮ್ ಬಿರಿಯಾಣಿ ಪಾತ್ರ ಇದೆ, ಈ ದಮ್ ಬಿರಿಯಾನಿ ಹಾಕೋದು ಅವೆಲ್ಲ ನಾಟಿ ಸ್ಟೈಲ್ ಕಿಚನ್ ಅದು. ಇದು ಬಂದ್ಬಿಟ್ಟು ಬೇನ್ ಮೇರಿ ನಾಟಿ, ಇದು ಇದ್ ಮಾಡ್ಕೊಂಡು ಹೋಗ ಇದು ಡ್ರೈ ಎಲ್ಲ ಹಾಕಿರ್ತಾರೆ. ಸೊ ಇಲ್ಲಿ ಬರ್ತಾ ಇದೆ ಸಿಗ್ನಲ್ ಇದೆಯಾ? ಸೊ ಇದು ಕಾಂಟಿನೆಂಟಲ್ ಕಾಂಟಿ ಬರ್ನರು, ಆಮೇಲೆ ಚೈನೀಸ್ 2 ಸೆಕ್ಷನ್ ಚೈನೀಸ್. ಇದು ಪ್ಲೇಟ್ ವಾಶ್, ಪಾಟ್ ವಾಶ್, ಆಮೇಲೆ ಡಿಶ್ ವಾಷರ್ ಬಂದಿದೆ, ಅದು ಬೇರೆ ಕಡೆ ಹೋಗಿಲ್ಲ. ಡಿಶ್ ವಾಷರ್ ಆ ಕಡೆ ಇದೆ, ಪ್ಲೇಟ್ ವಾಶ್ ಮತ್ತೆ ಪಾಟ್ ವಾಶ್ ಎರಡು ಜಾಗ ಇದೆ. ಇದೊಂದು ಇಲ್ಲಿ ಇನ್ನೊಂದು ಏನಂದ್ರೆ ಅಲ್ಲಿ ನಾನ್ ಎಸಿ ಸಿಟ್ಟಿಂಗ್ ಇದೆ ಕೆಳಗಡೆ. ಆ ನಾನ್ ಎಸಿ ಸಿಟ್ಟಿಂಗ್ ಈಗ ಸ್ಟಾರ್ಟರ್ ನ ಪಿಕಪ್ ಗೋಸ್ಕರ ಇಲ್ಲಿ ಓಪನ್ ಮಾಡ್ಕೊಂಡಿದೀವಿ. ಇದನ್ನ ಟೇಬಲ್ ಸೆಟ್ಟಿಂಗ್ ಜಸ್ಟ್ ಹಂಗೆ ಒಂದ್ಸಲ ತೋರಿಸ್ತೀವಿ ಆ ಕಡೆಗೆ. ನಾನ್ ಎಸಿ ಸಿಟ್ಟಿಂಗ್, ಆಮೇಲೆ ಸ್ಮೋಕಿಂಗ್ ಝೋನ್ ಅದು. ಸೊ ಅವರಿಗೆ ಈ ಕಿಂಡಿಯಿಂದಾನೇ ಫುಡ್ ಸಪ್ಲೈ ಆಗುತ್ತೆ. ಇಲ್ಲಿ ಪಿಕಪ್ ಬಾಯ್ಸ್ ಇರ್ತಾರೆ. ಸೊ ಆ ಕಡೆಯಿಂದ ನಾವು ಸುತ್ತಾಕಿ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದಿಷ್ಟು ಓಪನ್ ಮಾಡಿಸ್ಬಿಟ್ಟು ಇಲ್ಲಿ ಫುಡ್ ಪಿಕಪ್ ಆಗುತ್ತೆ. ಸೂಪರ್ವೈಸರ್ ಇಲ್ಲಿಂದ ಇಲ್ಲಿ ಪಿಕಪ್ ಕೊಡ್ತಾರೆ, ಇಲ್ಲಿಂದ ಕಸ್ಟಮರ್ ಹೋಗುತ್ತೆ. ಸೊ ಆವಾಗ ನಿಮ್ಗೆ ಎಲ್ಲರಿಗೂ ಫುಡ್ ಫಾಸ್ಟ್ ಆಗಿ ಸರ್ವ್ ಆಗ್ತದೆ. ಬನ್ನಿ ಮೇಲೆ ಹೋಗೋಣ ಸರ್. ನಮಸ್ತೆ. ಓಕೆ ಬನ್ನಿ. ಆಯ್ತಾ? ರೈಟ್ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಸಿ ಯು. ಮೊಬೈಲ್ ಇದೆ ಫೋಟೋ ಆಯ್ತಾ? ಇದು ಸರ್ವಿಸ್ ಹಾಲ್, ಎಸಿ ಸರ್ವಿಸ್ ರೆಸ್ಟೋರೆಂಟ್ ಇದು. ವಿನಯ್, ಗಗನ್ ಅವರೇ ಇವ್ರನ್ನ ತೋರಿಸ್ಬಿಡಿ. ಚೈನಾದಿಂದಲ್ಲ ಐಟಮ್, ನಮ್ಮ ಗಗನ್ ಸರ್ವೇಶ್ವರ್ ಬನ್ನಿ. ಚೈನಾದಿಂದ ಕ್ಲಿಯರೆನ್ಸ್ ಮಾಡಿ ಕಳಿಸ್ತಾ ಇರ್ತಾರೆ. ಏನೇನ್ ಐಟಮ್ ಬೇಕು ಚೈನಾದಿಂದ ಬರ್ಬೇಕಂದ್ರೆ ಇವ್ರು ಹೋಗಿ ಸೆಲೆಕ್ಷನ್ ಮಾಡ್ತಾರೆ, ಇವ್ರು ಕ್ಲಿಯರ್ ಮಾಡಿ ಕಳಿಸ್ತಾರೆ. ಡೈರೆಕ್ಟ್ ಆಗಿ ಇಲ್ಲಿ ಬೆಂಗಳೂರಿಗೆ ಬಂದು ತಂದು ಕೊಡೋದು ಗಗನ್ ಸರ್ ಅಂತ. ಲಾಸ್ಟ್ ಒಂದು ಲೈವ್ ಅಲ್ಲೂ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೆ ನಾನು. ಥ್ಯಾಂಕ್ ಯು ಸರ್. ಸರಿ, ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತ ಚೈನಾ ಫ್ಲೈಟ್ ಅಲ್ಲಿ ಇರ್ತಾರೆ ಇಬ್ರು. ಅದಿರ್ಲಿ, 11 o'clock ಫ್ಲೈಟ್. ಬಾ. ಒಂದು ಸ್ವಲ್ಪ ಮಾತಾಡ್ತೀರಾ? ಫ್ರೀ ಇದ್ರೆ ಮಾತಾಡ್ತೀರಾ? ಸತೀಶ್ ಅವರೇ ನೀವು ಮಾತಾಡ್ತಾರೆ. ಸೊ ಇದು ರೆಸ್ಟೋ ಬಾರ್ ಮಾತಾಡ್ತೀರಾ? ಆಲ್ಮೋಸ್ಟ್ 120 ಸೀಟ್ ಕೆಪಾಸಿಟಿ ಇದೆ. ಇಲ್ಲಿ ನಮಗೆ ಡಿಸೈನ್ ಸ್ಕೋಪ್ ಕಮ್ಮಿ ಇತ್ತು, ಬಿಕಾಸ್ ಆಲ್ಮೋಸ್ಟ್ ಸೀಲಿಂಗ್ ಎಲ್ಲ ಆಲ್ರೆಡಿ ಎಕ್ಸಿಸ್ಟಿಂಗ್ ಇತ್ತು. ಇದನ್ನೇ ಯೂಟಿಲೈಸ್ ಮಾಡಿ ನಾವು ರೆಸ್ಟೋ ಬಾರ್ ಕಾನ್ಸೆಪ್ಟ್ ಗೆ ಇದನ್ನ ಕನ್ವರ್ಟ್ ಮಾಡಬೇಕಾಗಿತ್ತು. ಸೊ ಇದರಲ್ಲಿ ನಾವು ಫರ್ನಿಚರ್ ಲೇಔಟ್ ಅಲ್ಲಿ ಪ್ಲೇ ಮಾಡಿದೀವಿ. ಕರ್ವ್ ಸೀಟಿಂಗ್ ಎಲ್ಲ ಕೊಟ್ಟು ಬಾರ್ಗೆ ಸೂಟ್ ಆಗುವಂತ ಆಂಬಿಯನ್ಸ್ ಕ್ರಿಯೇಟ್ ಮಾಡಿ ಇಲ್ಲಿ ರೆಸ್ಟೋ ಬಾರ್ ಸ್ಪೇಸ್ ನ ಡಿಸೈನ್ ಮಾಡಿದೀವಿ. ಸೊ ವಾಲ್ ಪೇಪರ್ಸ್ ಯೂಸ್ ಮಾಡಿ, ಪೇಂಟ್ ಅಲ್ಲಿ ವರ್ಕೌಟ್ ಮಾಡಿ, ಆರ್ಟ್ ವರ್ಕ್ಸ್ ನ ಇಂಪ್ಲಿಮೆಂಟ್ ಮಾಡಿ ಈ ರೆಸ್ಟೋ ಬಾರ್ ಸ್ಪೇಸ್ ನ ನಾವು ಡಿಸೈನ್ ಮಾಡಿದ್ವಿ. ಫೇಸ್ಬುಕ್ ಲೈವ್ ಇದೆ, ಒಂದೆರಡು ಮಾತಾಡಿ. ಸೊ ಅಲಾಂಗ್ ವಿತ್ ದಿಸ್ AC ರೆಸ್ಟೋ ಬಾರ್ ವಿ ಹ್ಯಾವ್ ಅನ್ ಅಟ್ಯಾಚ್ಡ್ ಸ್ಮೋಕಿಂಗ್ ಝೋನ್. ಹೋಟೆಲ್ ಬಗ್ಗೆ ಹೆಂಗ್ ಸೊ ಮತ್ತೆ ಕಸ್ಟಮರ್ ಇಲ್ಲಿ ಹೀಗೆ ರಾಯಲ್ಟಿ ಕೊಡ್ಬೇಕು ನಮ್ಗೆ. ಹೆಂಗಿದೆ ಅಂತ ಹೇಳಿ ಸಾಕು ಸರ್, ಹೆಂಗ್ ಬಂದಿದೆ ಅಂತ ಹೇಳಿ ಸಾಕು. ಯೂಸ್ ಮಾಡಿದ್ಮೇಲೆ ಹೇಳ್ಬೇಕು ಸರ್. ಸೊ AC ರೆಸ್ಟೋರೆಂಟ್ ಜೊತೆ ಸ್ಮೋಕಿಂಗ್ ಝೋನ್ ವೆಲ್ ವೆಂಟಿಲೇಟೆಡ್ ಸರ್ ಇದರ ಸೊ ಫ್ರಂಟ್ ಎಂಡ್ ಎಲಿವೇಟರ್ ಆದಷ್ಟು ಆರ್ಚಸ್ ಓಪನಿಂಗ್ ಸ್ಪೇಸಸ್ ಕೊಟ್ಟು ವಿ ಟ್ರೈ ಟು ಕೀಪ್ ದಿಸ್ ಸ್ಮೋಕಿಂಗ್ ಝೋನ್ ವೆಲ್ ವೆಂಟಿಲೇಟೆಡ್ ಥ್ರೂ ದಿಸ್. ಇಲ್ಲಿ ಆದಷ್ಟು ವಾರ್ಮ್ ಆಗಿ ಇಟ್ಟಿದೀವಿ ಲೈಟಿಂಗ್ ನ, ಸೊ ದಟ್ ಆಂಬಿಯನ್ಸ್ ಚೆನ್ನಾಗಿರುತ್ತೆ ಅಂತ. ಮಂಜು ಸರ್ ಮಾತಾಡ್ತಾರೆ. ಸೊ ಆಲ್ಮೋಸ್ಟ್ ಈ ಸ್ಮೋಕಿಂಗ್ ಝೋನ್ ಅಲ್ಲಿ ಸರ್ ಬನ್ನಿ ಇಲ್ಲೇ ಮಾತಾಡುವ. 40 to 50 ಮೆಂಬರ್ಸ್ ಅಟ್ ಎ ಟೈಮ್ ಕೂತ್ಕೊಂಡು ಡೈನ್ ಮಾಡಬಹುದು. ಟೂ ಜನರೇಷನ್ ಮಗಳು ಕೂಡ ಆರ್ಕಿಟೆಕ್ಚರ್ ಮಾಡ್ತಿದ್ದಾರೆ ಸರ್. ಒಂದ್ ಮಗಳು ಡಾಕ್ಟ್ರು, ಒಂದ್ ಮಗಳು ಇವ್ರಿಗೂ ನಮ್ಮ ಬಾಧ ಆಯ್ತು. ಕಣ್ಣಾರೆ ನೋಡಿ ಏನಾದ್ರು ಹೇಳ್ಬೋದು ಅಂದ್ರೆ ರವಿ ಆಚಾರ್ ಕೆಲಸ ಉಪಯೋಗಿಸಿದ್ಮೇಲೆ ಸೊ ಈ ತರ ಯಾವುದೇ ಸ್ಪೇಸ್ ಇದ್ರು ಸ್ಟಾರ್ಟ್ ಮಾಡಿ ಆಯ್ತು. ವತಿಯಿಂದ ಸ್ಟಾರ್ಟ್ ಮಾಡಿ ಆಯ್ತು. ಸರ್ ಹೋಗೋಣ. ಅಂಡರ್ ದ ಡೈರೆಕ್ಷನ್ ಆಫ್ ಬನ್ನಿ ಬನ್ನಿ ನಮ್ಮ ತಂದೆ ಎಸ್ ರವೀಂದ್ರಾಚಾರ್ಯ ಅಲ್ಲಿ ವಿನಯ್ ರವೀಂದ್ರ. Live We execute all kinds of ಅಲ್ಲೇ projects ಇರಕ್ಕೆ. from
ರೆಸಿಡೆನ್ಶಿಯಲ್ ಪ್ರಾಜೆಕ್ಟ್ಸ್, ಅಥವಾ ಹೋಟೆಲ್ ಪ್ರಾಜೆಕ್ಟ್ಸ್, ಕಮರ್ಷಿಯಲ್ ಪ್ರಾಜೆಕ್ಟ್ಸ್, ಎಲ್ಲಾ ತರ ಸ್ಕ್ರಾಚ್ ಫ್ರಮ್ ಬಿಲ್ಡಿಂಗ್ ಪ್ಲಾನಿಂಗ್, ಕನ್ಸ್ಟ್ರಕ್ಷನ್, ಇಂಟೀರಿಯರ್ ಡಿಸೈನ್ ಅಂಡ್ ಕಂಪ್ಲೀಷನ್ ಆಫ್ ದ ಪ್ರಾಜೆಕ್ಟ್. ಸೊ ವಾಸ್ತು ಕಂಪ್ಲೈನ್ಸ್ ಅಲ್ಲಿ ನಿಮ್ಗೆ ಯಾವುದೇ ತರ ಸರ್ವಿಸ್, ಕನ್ಸ್ಟ್ರಕ್ಷನ್ ರಿಲೇಟೆಡ್, ಡಿಸೈನ್ ರಿಲೇಟೆಡ್ ಯಾವುದೇ ಬೇಕಾದ್ರೂ ನಾವು ಎಕ್ಸಿಕ್ಯೂಟ್ ಮಾಡ್ಕೊಡ್ತೀವಿ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಥ್ರೂ 8095216111 ಹಾಗೂ ನಮ್ಮ ಎಲ್ಲಾ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಆಕಾರ ಎಟ್ಲಿಯರ್ ನೀವು ಗೋತ್ರು ಮಾಡಿದ್ರೆ ನಮ್ಮ ಪ್ರಾಜೆಕ್ಟ್ಸ್ ಅದರಲ್ಲಿ ನಿಮಗೆ ನೀವು ನೋಡ್ಬೋದು. ಹೈ ಫ್ರೆಂಡ್ಸ್, ಹಾಗೆ ಇವತ್ತಿನ ಈ ಹೋಟೆಲ್ ಮಾಲೀಕರಂತ ಪಾಲುದಾರಂತ ನಮ್ಮ ಕಿಚ್ಚ ಸುದೀಪ್ ಅವರ ಆಪ್ತ ಸ್ನೇಹಿತರಾದಂತಹ ಜಾಕ್ ಮಂಜು ನಮ್ಮ ಜೊತೆ ಇದ್ದಾರೆ. ಹಾಗೆ ಅವರ ಪಾರ್ಟ್ನರ್ ಸತೀಶ್ ಅವರು ಇದ್ದಾರೆ. ಸೊ ಅವರು ನಿಮಗೆ ಹೋಟೆಲ್ ಬಗ್ಗೆ ಅಥವಾ ಅವ್ರಿಗೆ ಆದ ಅನುಭವದ ಬಗ್ಗೆ ಶೇರ್ ಮಾಡ್ಕೊತಾರೆ. ಸೊ ಬನ್ನಿ ಸರ್, ಸರ್ ಸತೀಶ್ ಅವರು, ಮಂಜುಣ್ಣವರು, ಜಾಕ್ ಮಂಜು ಅವರು, ಜಾಕ್ ಮಂಜು ಅಂತ ಪ್ರೀತಿಯಿಂದ ಎಲ್ಲರೂ ಕರೀತಾರೆ. ಸೊ ಇಲ್ಲ, ಹಾ ಬನ್ನಿ ಹತ್ರ ಸರ್, ಹೇಳಿ ಸರ್, ನಿಮ್ಗೆ ಹೋಟೆಲ್ ಸ್ಟಾರ್ಟಿಂಗ್ ಇಂದ ಒಂದು ಬ್ರೀಫ್ ಆಗಿ. ಈ ಹೋಟೆಲ್ ನ ಪ್ರಾರಂಭ ಮಾಡ್ಬೇಕು ಅನ್ಕೊಂಡಾಗ ನನ್ನ ಜೊತೆಲಿ ಯಾರು ಬರ್ತಾರೆ ಅನ್ಕೊಂಡಾಗ ನನಗೆ ಸಿಕ್ಕಂತವ್ರು ಸತೀಶ್ ಅವ್ರ ಜೊತೆಗೂಡಿ ಈ ಒಂದು ಹೋಟೆಲ್ ಮಾಡಿದಾಗ ಅವ್ರು ಕರ್ಕೊಂಡ್ ಬಂದವರು ರವಿ ಆಚಾರ್. ಸೊ ಇವತ್ತು ನನಗೆ ಬಹಳ ಜನ ಇನ್ಕ್ಲೂಡಿಂಗ್ ನಮ್ಮ ಸುದೀಪ್ ಸರ್ ಕೂಡ ರವಿ ಆಚಾರ್ ಅವರ ಆರ್ಕಿಟೆಕ್ಚರ್ ಬಗ್ಗೆ ಬಹಳ ಒಳ್ಳೆ ವಿಚಾರಗಳನ್ನ ಹೇಳಿದ್ರು. ನನ್ಗೆ ಇದು ಮಾಡಿಸಿದಕ್ಕೂ ಸಾರ್ಥಕತೆ ಅನಿಸ್ತು. ಅದೇ ರೀತಿಯಾಗಿ ನನಗೆ ಕಿಚನ್ ಎಕ್ವಿಪ್ಮೆಂಟ್ಸ್ ನ ದಿನೇಶ್ ಅವರು ಸಪ್ಲೈ ಮಾಡಿದ್ದಾರೆ, ಅದು ಕೂಡ ಬಹಳ ಚೆನ್ನಾಗಿದೆ. ಸೊ ಮುಂದಿನ ದಿನಗಳಲ್ಲಿ ನಮ್ಮ ಈ ಹೋಟೆಲ್ಗೆ ಒಳ್ಳೇದಾಗೋದಕ್ಕೆ ಇವರೆಲ್ಲರೂ ಕಾರಣಕರ್ತರಾಗ್ತಾರೆ. ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸರ್, ಶ್ರೀಶೈಲಂ ಹೋಟೆಲ್ ಅಲ್ಲಿ ವೆಜ್ ಊಟ ತುಂಬಾ ಚೆನ್ನಾಗಿದೆ. ನಾವು ನಿಮ್ ಮುಂದೆ ಮುಖಸ್ತುತಿ ಅಂತಲ್ಲ, ಬಾಳೆ ಊಟ ಮಾಡಿದ್ವಿ, ಒಳ್ಳೆ ಮದುವೆ ಮನೆ ಊಟ ಮಾಡಿದಂಗೆ ಹೋಳಿಗೆಯಿಂದ ಸ್ಟಾರ್ಟ್ ಆಗಿ ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿಗ ಬಾರ್ ಅಂಡ್ ರೆಸ್ಟೋರೆಂಟ್ ಗೆ ನಿಮ್ಗೆ ಯಾವ ತರ ಫುಡ್ ಕಸ್ಟಮರ್ ಕೊಡ್ಬೇಕು ಅನ್ಕೊಂಡಿದ್ದೀರಾ, ಅಥವಾ ಇಲ್ಲಿನ ಸರೌಂಡಿಂಗ್ ಜನರಿಗೆ ಯಾವ ತರ ಸರ್ವಿಸ್ ಕೊಡ್ಬೇಕು ಅನ್ಕೊಂಡಿದ್ದೀರಾ? ಅಂದ್ರೆ ಇವತ್ತಿನ ಯುವ ಪೀಳಿಗೆಗೆ ಏನ್ ಇಷ್ಟ ಆಗತ್ತೋ ಆ ಒಂದು ಊಟ ಉಪಚಾರಗಳನ್ನ ಕೊಡೋದ್ರ ಮುಖಾಂತರ ಏನೊಂದು ಹಳೆಯ ಪರಂಪರೆಯ ಸರೋವರ ಹೋಟೆಲ್ ನಲ್ಲಿ ಇದ್ದಂತ ಕೆಲವೊಂದು ಪದಾರ್ಥಗಳನ್ನ ಈ ಹೋಟೆಲ್ ನಲ್ಲೂ ಮುಂದುವರಿಸಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ. ಸೂಪರ್ ಸರ್, ಸೂಪರ್. ಸೊ ಅದನ್ನ ನಾವು ಯಾಕಂದ್ರೆ ಸರೋವರ ನಾವು ಆಚೆ ಕಡೆಯಿಂದ ಎಲಿವೇಶನ್ ನೋಡಿದಾಗ ನಮ್ಗೆ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ. ನಮ್ ವಿನಯ್ ಕತೆ ಹೇಳ್ತಾ ಇದ್ದೀವಿ, ತುಂಬಾ ಚೆನ್ನಾಗಿ ಡಿಫ್ರೆಂಟ್ ಆಗಿ ಮಾಡಿದೀರ ಅಂತ. ಸೊ ತುಂಬಾ ಚೆನ್ನಾಗಿ ಲುಕ್ ಬಂದಿದೆ. ಸತೀಶ್ ಅವರೇ, ನಿಮ್ಮ ಒಂದು ಒಪಿನಿಯನ್, ತುಂಬಾ ಆದಷ್ಟು ಬೇಗ ಕ್ವಿಕ್ ಆಗಿ, ನಾವು ಇಷ್ಟು ಬೇಗ ರೆಡಿ ಆಗತ್ತೆ ಅಂದ್ಕೊಂಡೇ ಇರಲಿಲ್ಲ, ಅಷ್ಟು ಬೇಗ ನೀವು ರೆಡಿ ಮಾಡಿಸಿ ಇವತ್ತು ನಾಳೆಯಿಂದ ಕಸ್ಟಮರ್ಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ನಮ್ದು ವೆಜ್ ಹೋಟೆಲ್ ಲೈನ್ ಆದ್ರಿಂದ ನಾವು ಈ ತರ ಬಾರ್ ಅಂಡ್ ರೆಸ್ಟೋರೆಂಟ್ ಗೆ ಬರ್ತೀವಿ ಅನ್ನೋದು ಕೂಡ ನಮ್ಮ ಕನಸಿನಲ್ಲೂ ಕೂಡ ಇರಲಿಲ್ಲ. ಮಂಜು ಸರ್ ಒಂದು ಇದರ ಅವಕಾಶದಿಂದ ನಾವು ಇವತ್ತು ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡೋ ತರ ಆಗಿದೆ. ಮತ್ತು ಸರೋವರ ಎನ್ನುವ ಒಂದು ಬ್ರ್ಯಾಂಡ್ ನೇಮ್ ಇಂದ ಓಪನ್ ಮಾಡೋದು ನನಗೆ ತುಂಬಾ ಖುಷಿ ಕೊಡ್ತಾ ಇದೆ. ಮತ್ತು ನಮ್ಮ ರವಿ ಆಚಾರ್ಯ ಸರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರು ನಮ್ದು ಇವತ್ತು ಫಸ್ಟ್ ಹೋಟೆಲ್ ಅಲ್ಲ, ಮೊದಲು ಮಾಡಿದ್ದಾರೆ, ಬಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಇದು ಪ್ರಥಮ ಬಾರಿ ಮಾಡುವುದರಿಂದ ರವಿ ಆಚಾರ್ಯ ಸರ್ ಇಂಟೀರಿಯರ್ ತುಂಬಾ ಚೆನ್ನಾಗಿ ಬಂದಿದೆ. ಅದ್ರ ಜೊತೆ ವಿನಯ್ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ. ಕಿಚನ್ ಎಕ್ವಿಪ್ಮೆಂಟ್ಸ್ ದಿನೇಶ್ ವೈದ್ಯರು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅವರ ಸಹಕಾರ ನಮ್ಗೆ ಇನ್ನು ಮುಂದೆ ಇರಲಿ ಅಂತ ಹೇಳಿ ನಾನು ಬಯಸ್ತೇನೆ. ಬೆಂಗಳೂರು ಸರೌಂಡಿಂಗ್ ನಮ್ಮ ಗೌಡ್ರು ಒನ್ ಆಫ್ ದಿ ಪಾರ್ಟ್ನರ್. ಸೊ ಈಗ ಸಿಕ್ಕಿದ್ರು ನಮ್ಗೆ. ಅವರು ಫುಲ್ ಬಿಸಿ ಇದ್ರು. ಅವ್ರ ತುಂಬಾ ಜನ ಗೆಸ್ಟ್ ನ ವೆಲ್ಕಮ್ ಮಾಡ್ತಾ ಇದ್ರು. ಅವ್ರನ್ನ ಗೆಸ್ಟ್ ಗಳಿಗೆ ಊಟ ವ್ಯವಸ್ಥೆ ಆಗ್ತಾ ಇದೆ ಆ ಕಡೆ ಹಾಲ್ ಅಲ್ಲಿ, ಅದು ಬೇರೆ ಕ್ರೌಡೆಡ್ ಇದೆ. ಹಂಗಾಗಿ ಸೊ ಒಂದೇ ಫ್ರೇಮ್ ಅಲ್ಲಿ ಸಿಕ್ಕರು ಕೊನೆಗೂ ನಮ್ಮ ಫೇಸ್ಬುಕ್ ಲೈವ್ ಅಲ್ಲಿ. ಸರ್ ಎನಿವೆ ಸರ್, ಆಲ್ ದಿ ಬೆಸ್ಟ್, ಆಲ್ ದಿ ವೆರಿ ಬೆಸ್ಟ್ ಸರ್. ಸರೋವರ ಆಲ್ ದಿ ಬೆಸ್ಟ್ ಸರ್, ಆಲ್ ದಿ ಬೆಸ್ಟ್ ಸರ್. ಮೈಕ್ ಗುರುದತ್ ಸರ್ ಹತ್ರ ಒಂದು ತಗೊಂಡ್ಬಿಡಿ. ಸರ್ ಬನ್ನಿ ಸರ್, ಒಂದ್ ನಿಮಿಷ ಒಂದು ಲೈವ್ ತಗೊಂಡ್ಬಿಡಿ ಸರ್, ಬನ್ನಿ. ಸೊ ಇವತ್ತು ನೀವು ಫಸ್ಟ್ ಟೈಮ್ ಬಂದಿರೋದಂತ ನಿಮ್ಗೆ ಹೆಂಗ್ ಅನ್ಸುತ್ತೆ ಹೋಟ್ಲ್ ಆ ಕಡೆ ಎಲಿವೇಶನ್ ಬಂದಾಗ ಅಥವಾ ಒಳಗಡೆ ಬಂದಾಗ? ಇಷ್ಟೊಂದು ವಿಶಾಲವಾದಂತ ಎಸಿ ಡೈನಿಂಗ್ ಇದೆ, ಆಮೇಲೆ ಆ ಕಡೆ ಡೈನಿಂಗ್ ಪಾರ್ಟಿ ಹಾಲ್ ಇದೆ, ಇಲ್ಲಿ ನಾನ್ ಎಸಿ ಇದೆ, ಅಲ್ಲಿ MRP ಪಕ್ಕದಲ್ಲಿ ಬೇರೆ ನಾನ್ ಎಸಿ ಸೀಟಿಂಗ್ ಇದೆ. ಆಲ್ಮೋಸ್ಟ್ ಎಲ್ಲ ಸೇರಿದ್ರೆ ಒಂದು 350 ಸೀಟಿಂಗ್ ಅಷ್ಟು ಕೆಪಾಸಿಟಿ ಇರುವಂತ ಹೋಟ್ಲು. ಸೊ ನಿಮ್ಗೆ ಓವರ್ ಆಲ್ ನಿಮ್ ಎಕ್ಸ್ಪೀರಿಯನ್ಸ್? ಅದೇ ಸರ್ಪ್ರೈಸಿಂಗ್ ಇದೆ. ಯಾಕಂದ್ರೆ ಒಳಗಡೆ ಬಂದಾಗ ನಾರ್ಮಲ್ ಒಂದು ನಾಟಿ ಸ್ಟೈಲ್ ಹೋಟ್ಲ್ ಅನ್ಕೊಂಡು ಬರ್ಬೋದು. ಬಂದವ್ರಿಗೆ ಡಿಫ್ರೆಂಟ್ ಡೈಮೆನ್ಷನ್ ಇದೆ. ಯಾಕೆಂತಂದ್ರೆ ಆಚೆ ನೀವು ಒಳಗಡೆ ಎಂಟರ್ ಆಗ್ತಾ ಇದ್ದಂಗೆ ಓಕೆ ಫೈನ್ ಡೈನ್ ಇದೆ ಅಂತ ಅನ್ಕೊಂಡು ಒಳಗಡೆ ಬರ್ತಾರೆ. ಅದಾದ್ಮೇಲೆ ನಿಮ್ಗೆ ಒಂದು ಕ್ಲಾಸ್ ಆಗಿರೋ ಫೈನ್ ಡೈನ್ ಏರಿಯಾ ಕಾಣಿಸುತ್ತೆ. ನಮ್ಗೆ ಗೊತ್ತಿರಲಿಲ್ಲ, ನಾವು ಇಲ್ಲಿ ಬಂದ್ವಿ. ಇದೊಂದು ಬೇರೆ ತರನೇ ಇದೆ. ನಾನ್ ಎಸಿ ಬ್ಲಾಕ್ ವೈಸ್ ಡಿಫ್ರೆಂಟ್ ಬ್ಲಾಕ್ಸ್ ಇದಾವೆ. ಕರೆಕ್ಟ್. ನಿಮ್ಗೆ ಒಂದು ಹೋಟೆಲ್ ಒಳಗಡೆ ಬಂದ್ರೆ ಒಂದ್ 3-4 ಹೋಟೆಲ್ ಕಾಣಿಸೋ ತರ. ಖಂಡಿತ. ಸೊ ಐ ಥಿಂಕ್ ಸರ್ಪ್ರೈಸ್ ಆಗ್ತಾರೆ ಅಂತ ಅನ್ಕೋತೀನಿ. ರೈಟ್. ಓಕೆ, ಎಸ್ ಸರ್. ಸರೌಂಡಿಂಗ್ಸ್ ಅವರಿಗೆ ಇಲ್ಲಿ ಅಕ್ಕಪಕ್ಕದ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಕ್ಕಪಕ್ಕದ ಜನರವ್ರಿಗೆ ಜನರಲ್ ಆಗಿ ನೋಡ್ಬೇಕು ಅಂತಂದ್ರೆ ಈ ತರದ್ ಇಲ್ವೇ ಇಲ್ಲ. ಈ ತರ ನೋಡ್ಕೊಂಡು ಸಿಟಿ ಸೆಂಟರ್ ಹೋಗ್ಬೇಕು. ಕರೆಕ್ಟ್. ಸೊ ಸಿಕ್ಕಾಪಟ್ಟೆ ಅಪಾರ್ಟ್ಮೆಂಟ್
ಅಥವಾ ವಿಲಾ ಕ್ರೌಡ್, ಸಿಟಿ ಕ್ರೌಡ್ ಅಂತ ಕ್ಲಾಸ್ ಕ್ರೌಡ್ ಅಂತ ಏನ್ ಕರಿತೀವಿ, ಅವ್ರೆಲ್ರು ಈ ತರದ ಜಾಗ ಹುಡ್ಕೊಂಡು ಒಂದಾ ಔಟ್ ಆಫ್ ದ ಸಿಟಿ ಹೋಗ್ಬೇಕು, ಇಲ್ಲ ಸಿಟಿ ಒಳಗಡೆ ಹೋಗ್ಬೇಕು. ಕರೆಕ್ಟ್. ಸೊ ಅವ್ರ ನೇಬರ್ಹುಡ್ ಅಲ್ಲೇ ಈ ತರದ ಒಂದು ಜಾಗ ಇರೋದ್ರಿಂದ ಡೆಫಿನೆಟ್ ಆಗಿ ಟ್ರೈ ಮಾಡ್ತಾರೆ, ಬಂದೇ ಬರ್ತಾರೆ. ಸೊ ಅದು ಕಂಟಿನ್ಯೂ ಆಗುತ್ತೆ. ಬಟ್ ನಂಗೆ ಅಕ್ಕಪಕ್ಕದ ನಂಗೆ ನೆನಪಾಗಿದ್ದು, ಅಕ್ಕಪಕ್ಕದವ್ರು ಬರ್ಬೇಕಂತಿಲ್ಲ, ದೂರ ಇದ್ದವ್ರು ಬರ್ಬೋದು. ಕೆಂಗೇರಿ ಮೆಟ್ರೋ ಸ್ಟೇಷನ್ ಇಳಿದ ತಕ್ಷಣ ಸಿಗದೆ ಶ್ರೀಶೈಲ ಹೋಟ್ಲು, ಪಕ್ಕದ ತಾಗಿ ಇರೋದೇ ಸರೋವರ. ಹೌದು. ಸೊ ವಿದಿನ್ 100 ಮೀಟರ್ಸ್ ಇಲ್ಲ ಮೆಟ್ರೋ ಸ್ಟೇಷನ್ ಇಂದ. ಸೊ ಬೆಂಗಳೂರಿನ ಯಾವುದೇ ಭಾಗದಿಂದ ಕೂಡ ಈಗ ಮೆಟ್ರೋ ಆಲ್ಮೋಸ್ಟ್ ಎಲ್ಲ ದೇವರಹಳ್ಳಿ ಕಡೆ ಒಂದ್ ಬಿಟ್ರೆ ಮತ್ತೆ ಎಲ್ಲ ಕಡೆ ಕವರ್ ಆಗಿದೆ. ಸೊ ಯಾವುದೇ ಭಾಗದಿಂದ ನಿಮಗೆ ಬಂದು ಒಂದು ಒಳ್ಳೆ ಆಂಬಿಯಂಟ್, ಒಳ್ಳೆ ಫುಡ್ ಎಂಜಾಯ್ ಮಾಡಬೇಕು, ಒಳ್ಳೆ ಡ್ರಿಂಕ್ ಎಂಜಾಯ್ ಮಾಡಬೇಕು, ಇಲ್ಲ ಕಾರ್ಪೊರೇಟ್ ಸೆಕ್ಟರ್ಗಳು ವೀಕೆಂಡ್ ಇಲ್ಲ ಮಂತ್ ಎಂಡ್ ಅವ್ರದ್ದು ಏನು ಪ್ಯಾಕೇಜ್ ಇದೆ ಅದ್ರ ಪ್ರಕಾರ ಬುಕ್ ಮಾಡ್ಕೊಂಡು ಬರ್ಬೋದು. ಸೊ ಕ್ರಮೇಣ ಈಗ ಆಲ್ರೆಡಿ ವಿನಯ್ ಅವ್ರ ನಂಬರ್ ಕೊಟ್ಟು, ನಂದು ಕೂಡ ನಂಬರ್ 9845400100. ನಮ್ಮಿಬ್ಬರು ನಂಬರ್ಗೆ ಕಾಲ್ ಮಾಡಿದ್ರೆ ನಾವು ಇಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಟೇಬಲ್ ಬುಕಿಂಗ್ ಹೆಂಗೆ ಅಥವಾ ಇದೇನ್ ಬೇಕು ನಾವು ನಿಮ್ಗೆ ಸಜೆಸ್ಟ್ ಮಾಡ್ತೀವಿ ಫೇಸ್ಬುಕ್ ಅಲ್ಲಿ. ಯಾಕಂದ್ರೆ ಇಲ್ಲಿ ಮ್ಯಾನೇಜ್ಮೆಂಟ್ ಇರೋ ನಂಬರ್ ಇನ್ನೂ ಶೇರ್ ಮಾಡಿಲ್ಲ, ಯಾವ ಮ್ಯಾನೇಜರ್ ಕೂಡ ಪರ್ಸನಲ್ ನಂಬರ್ ನಾವು ಫೇಸ್ಬುಕ್ ಅಲ್ಲಿ ಶೇರ್ ಮಾಡಲ್ಲ. ಸೊ ಹಾಗಾಗಿ ನಮ್ಮಿಬ್ಬರು ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನಿಮ್ಗೆ ಗೈಡ್ ಮಾಡ್ತೀವಿ. ಕೆಂಗೇರಿ ಮೆಟ್ರೋ ಸ್ಟೇಷನ್ ಇಲ್ಲೇ ಕಾಣ್ತಾ ಇದೆ, ಲೆಸ್ ದೆನ್ 50 ಮೀಟರ್ಸ್ ನಿಮಗೆ ಶ್ರೀಶೈಲಂ ಹೋಟ್ಲ್ ಕಾಣುತ್ತೆ, ವೆಜ್ ಹೋಟ್ಲು, ಅದು ಕೂಡ ಇವ್ರದೇ ಮಂಜುಣ್ಣ ಅವರದ್ದು, ಅದು ಕೂಡ ಇದೆ. ಅದು ಪಕ್ಕದ ಬಿಲ್ಡಿಂಗ್ ಸರೋವರ ಇದೆ, ಹಾಗಾಗಿ ನೀವು ಆರಾಮಾಗಿ ಬರ್ಬೋದು ಅಂತ ಹೇಳ್ತೀನಿ. ಸೊ ಇದು ನಾನ್ ಎಸಿ ಹೇಳಿ ಆಯ್ತಾ, ಎಕ್ಸ್ಪ್ಲೇನ್ ಮಾಡಿದ್ಯಾ? ಓಕೆ, ಥ್ಯಾಂಕ್ ಯು ಸರ್. Thank you, sir. Thank you. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಊಟ ಮಾಡಿ ಹೇಳಿ ಸರ್. ಇವತ್ತು ಬೈದವೆ ಇವತ್ತು ಇಲ್ಲಿ ಅಪಾಯಿಂಟ್ ಆಗಿರೋ ಶೆಫ್ಗಳೇ ಮಾಡಿರುವಂತ ಅಡಿಗೆ. ಸೊ ಹಂಗಾಗಿ ನೀವು ಊಟ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಹೇಳಿದ್ರೆ ರೈಟ್ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಇದು ನಾನ್ ಎಸಿ. ಎಸಿ ಬನ್ನಿ. ನಮಸ್ತೆ. ಅದೇ ಹೇಳಿದೆ, ಹಳೆ ಹುಲಿಗಳೆಲ್ಲ ಹೋಟ್ಲು ಎಲ್ಲ ಬಂದಿದ್ದಾರೆ ಫೇಸ್ಬುಕ್ ಲೈವ್ ಅಲ್ಲಿ. ಹಾಯ್ ಮಾಡಿ ನರಸಿಂಹಣ್ಣ ಬನ್ನಿ. ಹಿರಿಯರು ನಮ್ಮ ಗ್ರೂಪ್ ಸತೀಶ್ ಅವರ ಹಿರಿಯವರು ಮುಂದೆ ಇರ್ತೀವಿ. ನರಸಿಂಹಣ್ಣ ಅಂತ ಫೇಮಸ್ ಇಡೀ ಬೆಂಗಳೂರಿಗೆ. ಬನ್ನಿ ಸರ್. ನಮಸ್ತೆ. ಎಲ್ಲ ದಿಗ್ಗಜರು, ಹಳೆ ಹುಲಿಗಳು ಹೋಟ್ಲ್ ಇಂಡಸ್ಟ್ರಿಗೆ. ಫೇಸ್ಬುಕ್ ಲೈವ್ ಅಲ್ಲಿ ಉಮೇಶ್ ಕುಂದರ್ ಬನ್ನಿ. ಇವರು ಬೆಂಗಳೂರಲ್ಲಿ ಹೋಟ್ಲ್ ಮಾಡೋದು, ಅಲ್ಲೆಲ್ಲ ಚಾಮರಾಜನಗರ ಹೋಗಿ ಹೋಟ್ಲ್ ಮಾಡಿದ್ದಾರೆ. KR ನಗರ. ಸರಿ ಬನ್ನಿ, ಬಾರ್ ಕೌಂಟರ್ ತೋರಿಸ್ತೀನಿ. ಬಾರ್ ಕೌಂಟರ್ ಖಾಲಿ ಕೌಂಟರ್ ಎಂತ ಇಲ್ಲ ಅದ್ರಲ್ಲಿ ಇವತ್ತು. ಇದೀಗ ಇಲ್ಲಿ ಇದು ಡಿಫ್ರೆಂಟ್ ಟೈಪ್ಸ್ ಇದಿರುತ್ತೆ. ಸೊ ಬಿಯರ್ ಚಿಲ್ಲರು, ವೈನ್ ಚಿಲ್ಲರು, ಆ ತರದ ಚಿಲ್ಲರ್ಗಳಿದು ಎನ್ಸೈನ್ ಮೇಕ್ ಚಿಲ್ಲರ್ಸ್. ಆಮೇಲೆ ಇದು ವಿಸಿ ಕೂಲರ್. ಸೊ ಬ್ಲೂ ಸ್ಟಾರ್ದು ನಾವೇ ಡಿಸ್ಟ್ರಿಬ್ಯೂಟರ್. ಸೊ ಹೋಲ್ಸೇಲ್ ಡೀಲರ್ ತಗೊಂಬಂದ್ ಮಾಡಿರೋದು. ಇದು ಒಂದು ಸಿಂಕು, ಇಲ್ಲೊಂದು ಗ್ಲಾಸ್ ವಾಷರ್ ಬರುತ್ತೆ. ಇದು ಐಸ್ ಕ್ಯೂಬ್ ಹೋಲ್ಡರ್, ಮಾಕ್ಟೇಲ್ಗೆ ಐಸ್ ಕ್ಯೂಬ್ ಹೋಲ್ಡರ್. ಇದು ಪಫ್ ಇನ್ಸುಲೇಟೆಡ್ ಬಾಡಿ ಇದು. ಸೊ ಐಸ್ ಕ್ಯೂಬ್ ಮಿಷಿನ್, ಇಲ್ಲಿ ಐಸ್ ಕ್ಯೂಬ್ ರೆಡಿ ಆಗುತ್ತೆ. ರೆಡಿ ಆಗಿರೋದನ್ನ ಇಲ್ಲಿ ಹಾಕೊಂಡ್ಬಿಟ್ಟು ಐಸ್ ಕ್ಯೂಬ್ ಮಾಡ್ತಾರೆ. ಇದು ಕಾಕ್ಟೇಲ್ ಸ್ಟೇಷನ್. ಇಲ್ಲಿ ಆ ಕಟ್ ಫ್ರೂಟ್ಸ್ ಮಾಕ್ಟೇಲ್ ಏನ್ ಬೇಕು ಅದನ್ನೆಲ್ಲ ಇಟ್ಕೊಂಡಿರ್ತಾರೆ. ಇಲ್ಲಿ ವಿಸ್ಕಿ, ಬ್ರಾಂಡಿ ಮತ್ತೆ ಬೇರೆ ಬೇರೆ ಸಿರಪ್ ಗಳನ್ನ ಇಟ್ಕೊಂಡಿರ್ತಾರೆ. ಸೊ ಟೋಟಲ್ ಆಗಿ ಕಾಕ್ಟೇಲ್ ಮಾಕ್ಟೇಲ್ಗಳನ್ನ ಈ ಕೌಂಟರ್ ಅಲ್ಲಿ ಮಾಡ್ಕೊಡ್ತಾರೆ. ಇಲ್ಲಿ 2 ಖಾಲಿ ಜಾಗ ಬಿಟ್ಟಿದೀವಿ. ಕೆಗ್ ಬಿಯರ್, ನಿಮಗೆ ಹ್ಯಾಪಿ ಅವರ್ಸ್ ಅದೆಲ್ಲ ಬಗ್ ಬಿಯರ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇನ್ನು ಸ್ವಲ್ಪ ದಿವಸಕ್ಕೆ ಇಲ್ಲಿ ಕೆಗ್ ಬಿಯರ್ ಕೂಡ ಬರುತ್ತೆ. ಅಲ್ಲಿ ಬಂದ್ಬಿಟ್ಟು ಸಿಗ್ನೇಚರ್, ಬ್ಲಾಕ್ ಅಂಡ್ ವೈಟ್, ಬ್ಲೂ ಲೇಬಲ್, ರೆಡ್ ಲೇಬಲ್, ಆಮೇಲೆ 100 ಪೆಪ್ಪರ್ಸ್, ಬೇರೆ ಯಾವ್ದಿದೆ ಟಕೀಲಾ, ಆ ತರದ ಓಡ್ಕಾ, ಟಕೀಲಾ, ಅಬ್ಸಲ್ಯೂಟ್ ಓಡ್ಕಾ, ಸ್ಮಿರ್ನಾಫ್ ಓಡ್ಕಾ, ಆ ತರದೆಲ್ಲ ವೆರೈಟಿ ಇಡ್ತಾರೆ. ಸೊ ಡೈನಿಂಗ್ ಹಾಲ್ ತೋರಿಸ್ಬಿಟ್ಟು ವೈಂಡ್ ಅಪ್ ಮಾಡೋಣ. ಸುಮಾರು ಹೊತ್ತಾಯ್ತಲ್ಲ, ಲಾಸ್ಟ್ 2 ಮಿನಿಟ್ಸ್ ಇದೆ. ಡೈನಿಂಗ್ ಹಾಲ್ ತೋರಿಸ್ಬಿಟ್ಟು ಅಷ್ಟೇ. ಆಯ್ತು, ಬಂದೆ. ಸೊ 2 ಸಪರೇಟ್ ರೆಸ್ಟ್ ರೂಮ್, ಲೇಡೀಸ್ ರೆಸ್ಟ್ ರೂಮ್ ಮತ್ತೆ ಜೆಂಟ್ಸ್ ರೆಸ್ಟ್ ರೂಮ್. ಇದು ಬಂದ್ಬಿಟ್ಟು ಕಸ್ಟಮರ್ ಎಂಟ್ರಿ. ಇಂಟರ್ನಲ್ ಸ್ಟೇರ್ ಕೇಸ್ ಆ ಕಡೆ ಇದೆ. ಸೊ ಇದು ಡೈನಿಂಗ್ ಹಾಲ್ ಅಥವಾ ಪಾರ್ಟಿ ಹಾಲ್, ಪಾರ್ಟಿ ಕಮ್ ಡೈನಿಂಗ್ ಇದೆ ಇದು. ಇಲ್ಲಿ ಪಾರ್ಟಿ ಕೂಡ ತಗೊಂತಾರೆ. ಪಾರ್ಟಿ ತಗೊಂಡು ಡೈನಿಂಗ್ ಬಫೆ ಸಿಸ್ಟಮ್ ಇರ್ಬೋದು, ಇದಿರ್ಬೋದು, ಆ ತರ ಮಾಡಬಹುದು. ಸೊ ಇದಿಷ್ಟು ಇಲ್ಲಿ ಕ್ರೌಡ್ ಜಾಸ್ತಿ. ನಾ ಮಾತಾಡೋದು ಕೇಳಿಸೋದೇ ಗೊತ್ತಿಲ್ಲ, ಒಂದ್ಸಲ ತೋರಿಸ್ಬಿಡಿ ಅಷ್ಟೇ. ಆರಾಮ? ಹಾಯ್.
ಇದಿಷ್ಟು ಇವತ್ತಿನ ಲೈವ್. ಸೊ ಇದೇ ರೀತಿ ನಾವು ಯಾವತ್ತು ಹೊಸದಾಗಿ ನಾವು ಈಗ ಇಬ್ರು ಜಂಟಿಯಾಗಿ ಎಲ್ಲಾರು ಮಾತಾಡಿಸ್ತಾ ಲೈವ್ ಬರುವಂತದ್ದು ಲೈವ್ ಬಂದಿದೀವಿ. ನೋಡೋಣ ನಿಮ್ಮ ರೆಸ್ಪಾನ್ಸ್ ಹೆಂಗಿದೆ ಅಂತ, ನೀವು ಎಷ್ಟು ಲೈಕ್ ಎಷ್ಟು ಶೇರ್ ಮಾಡ್ತೀರಾ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ವಾಯ್ಸ್ ಅಲ್ಲಿ ಡಿಸ್ಟರ್ಬೆನ್ಸ್ ಆದ್ರೆ ನೆಕ್ಸ್ಟ್ ಟೈಮ್ ಕರೆಕ್ಟ್ ಮಾಡ್ಕೊಂತೀವಿ. ಯಾಕಂದ್ರೆ ಫಸ್ಟ್ ಟೈಮ್ ನಾವು ಈ ತರ ಕಂಬೈನ್ಡ್ ಆಗಿ ನಾವು ಲೈವ್ ಬರ್ತಾ ಇರೋದು. ಸೊ ಇಡೀ ಹೋಟ್ಲನ್ನ ತೋರಿಸುವಂತ ಪ್ರಯತ್ನ ಮಾಡಿದೀವಿ ಆಲ್ಮೋಸ್ಟ್ ಎಲ್ಲ. ಕಿಚನ್ ಒಳಗಡೆ ಮಾತ್ರ ಸ್ವಲ್ಪ ಸಿಗ್ನಲ್ ಇಶ್ಯೂ ಇರೋದ್ರಿಂದ, ಕಿಚನ್ ಬೇರೆ ಬ್ಯಾಕ್ ಸೈಡ್ ಇದೆ, ಸ್ವಲ್ಪ ಸಿಗ್ನಲ್ ಇಶ್ಯೂ ಇರೋದ್ರಿಂದ ನಿಮಗೆ ಸ್ವಲ್ಪ ಡಿಸ್ಟರ್ಬ್ ಆಗಿರಬಹುದು. ಖಂಡಿತ ನನ್ನ ಫೇಸ್ಬುಕ್ ಪೇಜ್ ಗಳಲ್ಲಿ ಇಲ್ಲ, ಫೇಸ್ಬುಕ್ ಇದರಲ್ಲಿ, ವಾಟ್ಸ್ಆಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ರೆಕಾರ್ಡ್ ಆಗಿರೋ ವಿಡಿಯೋಗಳಂತೂ ಖಂಡಿತ ಬರುತ್ತೆ, ಅದನ್ನ ನೋಡಿ. ಸೊ ಅದ್ರಲ್ಲಿ ಕಿಚನ್ ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಲೈವ್ಗೆ ಬಾಯ್ ಹೇಳುವಂತ ಸಮಯ. ಮುಂದೆ ನಿಮ್ಗೆ ಸರ್ಪ್ರೈಸ್ ಇದೆ, ಒಂದು ಡೇಟ್ ಹೇಳ್ತಾ ಇಲ್ಲ ಬಂದರು. ವಿದಿನ್ 10 days ಅಲ್ಲಿ ಒಂದು ವೆಜಿಟೇರಿಯನ್ ರೆಸ್ಟೋರೆಂಟ್ ಓಪನ್ ಆಗೋದಿದೆ. ಅದರಲ್ಲಿ ಇದು ಯಾವುದು ಸೆಲ್ಫ್ ಸರ್ವಿಸ್ ಹಾಲು, ಪಾರ್ಟಿ ಹಾಲ್ ಎಲ್ಲ ಇದೆ. ಸೊ ಯಾವಾಗ ಡೇಟ್ ಅವರು ಅಫಿಷಿಯಲ್